ಮುಖ್ಯ ಅಂತ ಡಿ ಕೆ ಶಿವಕುಮಾರ್ ಅವರು ಹೌದು ಹೌದು, ಅದೇ ಶಿಸ್ತನ್ನ ಪಾಲಿಸ್ತಾ ಇರೋದು ನಾವು. ಈಗ ನನಗೆ ಜವಾಬ್ದಾರಿ ಏನೇನು ಕೊಟ್ಟರು ಪಕ್ಷದ ವತಿಯಿಂದ, ನಾನು ಎಲ್ಲೋ ಮೋಜು ಮಸ್ತಿ ಮಾಡೋಕ್ಕೆ ಕೇರಳಕ್ಕೆ ಹೋಗಲಿಲ್ಲ. ನನಗೆ ಜವಾಬ್ದಾರಿ ಸ್ಟಾರ್ ಕ್ಯಾಂಪೇನ್ ಆಗಿಬಿಟ್ಟು ಕೇರಳ ಜವಾಬ್ದಾರಿ ಕೊಟ್ಟಿದ್ದರು. ಅದು 8 ಡಿಸ್ಟಿಕ್ ಕೊಟ್ಟಿದ್ದರು, 8 ಡಿಸ್ಟಿಕ್ ಕೊಟ್ಟಿದ್ದರು. ನನಗೆ ಆ್ಯಕ್ಚುಲಿ 7ನೇ ತಾರೀಕುವರೆಗೂ ಇತ್ತು. ನನ್ನ ಮನೆ ಮುಖ್ಯಮಂತ್ರಿ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, 5ನೇ ತಾರೀಕು ವೇಣುಗೋಪಾಲ್ ಅವರು ಕೇಳ್ಕೊಂಡು ಬಂದೆ. ಅದಕ್ಕಿಂತ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ನನಗೆ, 30ನೇ ತಾರೀಕು 31 ಬಾಗಲಕೋಟೆ ಮಾಡಬೇಕು, 1-2 ದಾವಣಗೆರೆ ಮಾಡಬೇಕು, ನೀನು 29ನೇ ತಾರೀಕು ನೈಟೇ ಹೊಡ್ಬಾ ಅಂತ. ನಾನು ವೇಣುಗೋಪಾಲ್ಗೆ ಹೇಳಿದೆ, ನಾನು ಈ ಥರ ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ಸರ್, ನಾನು ಹೋಗಬೇಕಾಗ್ತದೆ, 30ನೇ ತಾರೀಕು 31ಗೆ ಬಾಗಲಕೋಟೆ ಮಾಡೋಕ್ಕೆ ಹೇಳಿದ್ದಾರೆ, 1-2 ದಾವಣಗೆರೆ ಮಾಡೋಕ್ಕೆ ಹೇಳಿದ್ದಾರೆ ಸರ್, ಹೋಗ್ಬೇಕು. ಇಲ್ಲ, ನಾನು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ ಅಂತ ಮುಖ್ಯಮಂತ್ರಿ ಜೊತೆ ವೇಣುಗೋಪಾಲೇ ಮಾತಾಡಿದ್ದಾರೆ. ಇಲ್ಲ ಅಗತ್ಯ ಇದೆ, ಅವರು 4ನೇ ತಾರೀಕುವರೆಗೂ ನಾನು ಕಳ್ಸೋಕ್ಕಾಗಲ್ಲ ಅಂತ ವೇಣುಗೋಪಾಲ್ ಮುಖ್ಯಮಂತ್ರಿಗೆ ಮಾತಾಡಿದ್ದಾರೆ. ನಾನು ಯಾವ ಕೆಲಸ ಮಾಡ್ತಾಯಿದ್ದು? ಈಗ ಹೈಕಮಾಂಡ್ ಕೆಲಸ ತಾನೆ. ನಾನು ಕೇರಳದಲ್ಲಿ ನಾನೇನು ಮೋಜು ಮಸ್ತಿ ಮಾಡ್ಕೊಂಡಿದ್ನಾ? ನಾನು ಮಾಡಿದ್ದು ಪಾರ್ಟಿ ಕೆಲಸನೇ ಮಾಡಿರೋದು. ನನ್ನ ಜವಾಬ್ದಾರಿ ಕೊಟ್ಟರು 5ನೇ ತಾರೀಕು ಮಾಡಿ ಅಂದ್ರೆ 5ನೇ ತಾರೀಕು ಬಂದಿದ್ದೀನಿ. 6-7 ಬಾಗಲಕೋಟೆ ಅಂದರು, ಬಾಗಲಕೋಟಲ್ಲಿ ಮಾಡಿದ್ದೀನಿ. ಅಗತ್ಯ ದಾವಣಗೆರೆಯಲ್ಲಿ ಇದ್ದರೆ 7ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದೀನಿ. ಕರೆದಿದ್ರೆ ನಾನು ಬರ್ತಾ ಇದ್ದೆ. ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಂಡ್ರೆ. ಮೈನಾರಿಟಿ ಲೀಡರ್ ಅನ್ನೋ ಕಾರಣಕ್ಕೆ ತಮ್ಮನ್ನ ಕೇರಳಕ್ಕೂ ಕರೀತಾರೆ, ದಾವಣಗೆರೆಗೂ ಕರೀತಾರೆ, ಬಾಗಲಕೋಟೆ ಕರೀತಾರೆ. ಆದ್ರೆ ತಮ್ಮನ್ನ ಎಲ್ಲೋ ಒಂದ್ ಕಡೆ ವಿಲನ್ ಅನ್ನುವಂತ ರೀತಿಯಲ್ಲಿ ಬಿಂಬಿಸುವ ಈಗ ಮಾಧ್ಯಮದಲ್ಲ ಸೃಷ್ಟಿ ಮಾಡ್ಕೊಂಡ್ರೆ ಆಂತರಿಕ ವಲಯದಲ್ಲಿ ಯಾರು ಎಲ್ಲನ ಒಂದ್ ಕಡೆ ನನ್ನ ಹೆಸರು ಯಾರನ್ನ ಹೇಳಿ ತೋರಿಸಿ. ಈಗ ಎಲ್ಲನ ಒಂದ್ ಕಡೆ ಎಲ್ಲನ ಒಂದ್ ಕಡೆ. ಈಗ ನಾನು ಒಬ್ಬನೇನಾ ಕಾಂಗ್ರೆಸ್ಸಲ್ಲಿ? ಇಲ್ಲ, ಒಂದು ನಿಮಿಷ. ಕಾಂಗ್ರೆಸ್ಸಲ್ಲಿ ನಾನು ಭಾಳ ಸಣ್ಣವನಾಗ್ತೀನಿ ಕಾಂಗ್ರೆಸ್ಸಲ್ಲಿ. ಕೇಳಿ ಸರ್, ನಾನು ಕಾಂಗ್ರೆಸ್ಸಲ್ಲಿ ಭಾಳ ಸಣ್ಣವನಾಗಿದ್ದೀನಿ. ನಾನು ನೆನ್ನೆನೂ ಹೇಳಿದ್ದೀನಿ, ನಾನು ಒಬ್ಬ ಮುಖಂಡ ಅಲ್ಲ, ನಾನು ಲೀಡರ್ ಆಗೋಕ್ಕೆ ಕೊಟ್ಟಿಲ್ಲ. ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಾನು ಒಬ್ಬ ಸಮಾಜ ಸೇವಕ. ಬರೀ ಮುಸ್ಲಿಂ ಸಮಾಜ ಅಲ್ಲ, ಎಲ್ಲ ಬಡವ್ರ ವರ್ಗ, ಯಾರ ಜಾತಿ ಎಲ್ಲರ ಪರ. ನಾನು ಒಂದೇ ಸಮಾಜಕ್ಕೆ ಸೀಮಿತ ಇಲ್ಲ, ಒಂದೇ ಸಮಾಜಕ್ಕೆ ಸೀಮಿತ ಇಲ್ಲ ನಂದು. ನಾನು ಹೇಳೋದು ನೀವು ಅನ್ಬೋದು, ನಾನು ಹಂಗಿಲ್ಲ. ನಾನು ಒಂದು ನಿಮಿಷ, ಭಾಳ ಸತಿ ಹೇಳಿದ್ದೀನಿ ಸುಖೇಶ್ ಅವರೇ, ನಾನು ಭಾಳ ಸತಿ ಹೇಳಿದ್ದೀನಿ, ನಾನು ರಾಜಕೀಯಕ್ಕೆ ಬಂದಾದ್ಮೇಲೆ ಜಾತಿ ಮಾಡಬಾರ್ದು. ನೀವು ಜಾತಿ ಮಾಡೋಂಗಿದ್ರೆ ದಯಮಾಡಿ ಮನೇಲಿ ಕೂತ್ಕೊಂಡು ಜಾತಿ ಮಾಡಿ. ರಾಜಕೀಯಕ್ಕೆ ಬಂದಾದ್ಮೇಲೆ ಜಾತಿ ಮಾಡ್ಕೊಡಿ. ಏನಕ್ಕಂದರೆ ಲಕ್ಷಾಂತರ ಜನ ನಮ್ಮನ್ನ ನಂಬಿರ್ತಾರೆ. ನಾವೇನಾರು ಆ ಥರ ಜಾತಿ ಮಾಡಿದ್ರೆ ನಮ್ಮ ಮಕ್ಳಿಗೂ ಒಳ್ಳೇದಾಗಲ್ಲ, ನಮಗೂ ಒಳ್ಳೇದಾಗಲ್ಲ, ಎಲ್ಲ ಹುಳ ಬಿಸಾಯ್ತೀವಿ. ಏನೋ ಪುಂಕ್ತಾನ್